ಹಾಯ್ಲೋ ನಮಸ್ಕಾರ, ಸ್ವಾಗತ ಮತ್ತೊಂದು ಬ್ಲಾಗಿಗೆ. ಮತ್ತು ಅದು ಸ್ನಾನ ಮಾಡ್ಕೊಂಡಿಲ್ಲ, ಬಟ್ ಡಸ್ಟ್ ಎಲರ್ಜಿ ಥರ ಆಗ್ಬಿಟ್ಟು ಸೀನ್ ಬರ್ತಾನೆ ಇರುತ್ತೆ, ಕೋಳಿ ಥರ ಆಗಿದೆ. ಏನಿಲ್ಲ, ಸೊ ವಾಯ್ಸ್ ಇಂತೆ ಕಂಪ್ನಿದಾಗ ಮಾತಾಡ್ತೀನಿ ಅಂದರೆ ಇವಾಗ 5:45 ಟೈಮು. ನಾನು ಅವತ್ತು ಹೇಳಿದ್ದೆ ನಮ್ಮ ಸರ್ ಜೊತೆ ಹೊರಗೆ ಹೋಗ್ಬೇಕಾದ್ರು ಇದು ಏನೇನೋ ಇದೆ ಅಂತ. ಸೊ ಅದಕ್ಕೆ ಅವತ್ತು ಹೊರಟಿದ್ದೀವಿ. ಸೊ ಎಲ್ಲಿಗೆಪ್ಪ ಅಂದರೆ ಆನ್ ದ ವೇ ಹೋಗ್ತಾ ಇದ್ದೀನಿ. ಸೊ ಆಲ್ರೆಡಿ ಲೇಟಾಗಿದೆ, ಎಲ್ಲ ಫೋನ್ ಮಾಡ್ತಾನೆ ಇದ್ದಾರೆ, ನಾನೇ ಲೇಟ್ ಮಾಡಿದ್ದೀನಿ. ಸರಿ ಆಯಿತು, ಹೊರಡೋಣ, ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ. ಅದೇ ಕರೆಕ್ಟು. ಗಾಡಿ ಯಾಕೆ ಗೊತ್ತಾಗ್ಬಾರ್ದು. How was the ride, sir? Super. ಸರ್ ನೆಕ್ಸ್ಟ್ ಟೈಮ್ ಗಾಡಿನೇ ಹತ್ತ ಅಲ್ವೇನೋ. ಗಾಡಿ ಇವತ್ತು ಈಗ 9:00 ಹೋಗೋದು. ಸುಚಲ್, I'll ask. I am going 10 o'clock, no problem. ನಮ್ದು ಓಕೆ. ಆಲ್ರೆಡಿ ಲೆಫ್ಟ್. I left the group. Why I want to go to ಈಗಲೇ ಹೊಟ್ಟೋಗಿ ಬಂದ್ರೆ ಸರ್ ಫುಲ್ ಹ್ಯಾಪಿ. ಯಾವ ಬೆಟ್ಟ ಮರ್ತೇ ಕೂಡ್ಗಲ್. ನಾ ಹೇಳಲೇ ಇಲ್ಲ, ಕೂಡ್ಗಲ್ ಕೂಡ್ಗಲ್ ಅದೇ ತಾನೇ. ಏನು ಮಾಡಕದ ಸಮುದ್ರ ಇರ್ಬೇಕೈತಿ, ಓಷನ್ ಇರ್ಬೇಕೈತಿ, ಸಕ್ಕತ್ತಾಗಿರೋದು. ಆಕ್ಚುಲಿ ವ್ಯೂ ಸಕ್ಕತ್ತಾಗಿದೆ, ಐತೆ ನೋಡು ವ್ಯೂ ಸಕ್ಕತ್ತಾಗಿದೆ. ನನ್ನ ಅಕೌಂಟ್ ಅಲ್ಲಿ ಒಂದು ಫೋಟೋ ನೋಡಿದ್ಯಾ? ಸೇಮ್ ಹಂಗೆ ಅದಲ್ಲ. ನಮ್ ಜೊತೆ ರೊನಾಲ್ಡೋ ಅವ್ರು ಬತ್ನವ್ರು ಗೊತ್ತಾ? ಹಾ, ರೊನಾಲ್ಡೋ ಕರ್ಕೊಂಡ್ ಬಂದಿದೀವಿ ನೋಡಿ ನಾವು. ಓಯ್ ಊರ್ ಕಾಣ್ತೈತಲ್ಲ ಇಲ್ಲಿ. ಊರ್ ಕಾಣದಿರ್ಲಿ ಕಣೋ, ಬರ್ಬೇಕಾರ ನಮ್ಗೆ ಎಷ್ಟು ನಾಯಿ ಅಡ್ಡ ಸಿಕ್ತ ಕೇಳು. ಏನ್ ಎಲ್ಲ ನಮ್ ಗಾಡಿನೇ ಬೇಕು, ನಮ್ ಗಾಡಿನೇ ಬೇಕು. ನಾಯಿ ಸಿಕ್ಕಿರೋದು 10 to 12 ಡಾಗ್ಸ್ ಕಮಿಂಗ್. ಓಕೆ, ಗಾಡಿನ ತಗೋಬರ್ ಹಂಗಿದ ತಗೋಬರ್ಬೋದು ಇಲ್ಲಿ ಗಾಡಿನ. ಸೊ ನಾವು ತಗೋಬರ್ಲಿ, ಅಲ್ಲೇ ನಿಲ್ಸ್ಕೊಂಡ್ವಿ. ಗಾಡಿ ತಗೊಂಡ್ಬಿಡೋಣ. ಇಲ್ಲೇ ಅಲ್ವಾ? ಹಾ, ಇಲ್ಲಿ ತಗೋ. ಇಷ್ಟೂರಕ್ಕೆ ಇನ್ನೇನ ತಿರ್ಗಾಬಿಟ್ರೆ ಅಲ್ಲ ಅಲ್ಲಿ ಸೈಡ್ ಲಾಕ್ ಹಾಕಿದ್ಯಾ? ಅವಂದೇ ಅಲ್ಲ, ನಮ್ಗೆ ಗೊತ್ತು ಬಿಡ್ರಿ. ಇಲ್ಲಾದ್ರೂ ನಾನು ಇರ್ತೀನಿ ಅಲ್ಲಿ, ಸುಮ್ಮನೆ ಅಲ್ಲಿ ಯಾರು ಇರಲ್ಲೋ ಅಷ್ಟೇ, ಅಲ್ಲಿ ಯಾರು ಇರಲ್ಲ. ನಾನು ಯಾವಾಗ ಒಂದು ಸುದ್ದಿ ಹೋಗ್ತೀನಿ ಅಷ್ಟೇ. ಸುಜಲ್ ಕೊಡಿಲ್ಲ ಅಂತ ಅವ್ನಿಗೊಂದು ಗಾಡಿ ಕೊಡ್ತೀನಿ. ಹಾಂ ಸರ್ಕೊಂಡು ಕೊಡ. ಎಲ್ಲೋ ನಮ್ ಜುಪಿಟರ್ ಇದೆಲ್ಲ. ಹಾ, ನಿಮಿಷ ಸರಿ ಇವ್ರ ಗಾಡಿ ಇಸ್ಕೊಬಿಡೋ ಅಷ್ಟೊಳಗೆ ನಾನು ಫೋಟೋ ಶೂಟ್ ಮುಗಿಸ್ಕೊಳ್ಳೋಣ. ಇದೊಂದು ಚಿಕ್ಕ ಗಿಫ್ಟ್ ನಮ್ಮ ಕಡೆಯಿಂದ ಸರಿಗೆ. ನೋಡೋಣ ಅವ್ರ ರಿಯಾಕ್ಷನ್ ಹಿಂಗಿರುತ್ತೆ. ನಾಯಿ ಹಾಕೊಳ್ಳೋದ್ರೊಳಗೆ ಕಾಕ ಬಂದ್ಬಿಡೋ ಚಿಕ್ಕ ಗಿಫ್ಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಬೆಡ್ಶೀಟ್ ಹಾಕ್ತಾರೆ ಗೊತ್ತಾ, ಅದ್ರದ್ದು ಇದು. ಅದು ಅಲ್ಲದೆ ಅವ್ರು ಡಿ ಸಿ ಆಫೀಸರ್ ಬೇರೆ ಗೇಟ್ ಹಾಕ್ಬಿಟ್ಟವನೆ. ರೆಡಿ ಅದ ಮುಚ್ಚ. ಅದಿರ್ಲಿ, ಡಿ ಸಿ ಆಫೀಸಲ್ಲಿ ಇನ್ನೂ ಸೈಕು ಕೇಳೋಣ. ನಾಯಿ ಬೇರೆ ಒಳಗೆ ಸೇರ್ಕೊಳ್ಳೋದೊಂದು. ನಾವು ನೋಯ್ತಿರ ಬಗ್ಲತೈತೆ, ನಂಗೆ ಕೈ ಕಳ್ಕೊಂಡು ಹೋಗ್ಬಿಟ್ಟೆ ಆಫೀಸ್ ಒಳಗೆ. ಅವನ್ ಸೆಕ್ಯೂರಿಟಿ, ನಾ ಹೊಸಬಾಯನೋ, ಯಾರು ನೀನು ಹಿಂಗ್ ಬಂದೆ ಅಂತಾನೆ, ಅದಕ್ಕೆ ಹಿಂಗೆ ಹೇಳಿದೆ. ಆಮೇಲೆ ಗಾಡಿ ಹಿಂಗ್ ತಗೋರಿ, ಗೇಟ್ ಅಂದ್ರೆ ಸ್ವರ್ಗ. ಊರಲ್ಲಿ ಬರ್ತಾಯಿರಿ ಎಲ್ಲ ಮಕ್ಕ ನೋಡ್ತಾರೆ ಗಾಡಿ. ಸಾಂಗ್ ಬೇರೆ ಹಾಕೋ ಬರ್ತಾ ಇದೀವಿ ನಾವು 3 ಜನ.
ಓಹೋ ಕರ್ನಾಟಕ ಫ್ಲಾಗ್ ಹಾಕೋರೆ ಯಾರೋ ತೋರ್ಸ ನಿಮ್ಮ ಫ್ಯಾನ್ಸ್ಗಳಿಗೆಲ್ಲ ಯಾವ್ದು ಟ್ವಿನ್ ಬೆಟ್ಟ ಅಂದೆಲ್ಲ ಆ ಕಡೆ ಹೋಗ್ಬೇಕಾ? ಓಕೆ ಓಕೆ ಅಲ್ಲಿ ಮೇಲೆ ಹಚ್ಬೇಕಂತೆ. ಹೋಗೋಣ. ಯಾರ್ಯಾರು ಫೋಟೋ ಬೇಕು ನಿಂತ್ಕೊಳ್ಳಿ, ಒಳ್ಳೆ ವ್ಯೂ. ನೀವು ನೋಡಿ ನಮಗೂ ಫೋಟೋ ಇನ್ಸ್ಟಾಗ್ರಾಮ್ ಪೋಸ್ಟ್ಗೋಸ್ಕರ ಫೋಟೋ ತೆಗಿಬೇಕಂದ್ರೆ ತೆಗ್ದ್ಬಿಡೋಣ ಅವ್ನು ಬನ್ನಿ. ಸರಿದೀಗ ಫೋಟೋ ಸ್ಟೈಲಿಂಗ್ ಕಿಂಗ್ ಇವನು. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಒಂದು ಗ್ರೂಪ್ ಫೋಟೋ ತಗೋಬೋಣ. ಫೋಟೋ ತೆಗಿಯೋರಿಗೆ ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಎಸ್ ಸರ್, ಆಲ್ ಫೈನ್. ಗಾಡ್ ಫಾಲ್ ಡೌನ್ ಡೆಡ್. ಯಾರು ಹೇಳಿದ್ದು? ಆನ್ ಮಾಡ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಸನ್ರೈಸ್ ಅಷ್ಟೇ. ಇನ್ನೊಂದು ತೆಗೆದು ಬರೋ ಟನ್ 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 ಅಂತ ಅದಲ್ಲ ಅದು. ಸನ್ರೈಸ್ ನೋಡಿ ಸಕ್ಕತ್ತಾಗಿ ಗೊತ್ತಾಗುತ್ತೆ. ಸನ್ರೈಸ್ ಇದರಲ್ಲಿ ಇದ್ರಲ್ಲಿ ಗೊತ್ತಾಗುತ್ತೆ ಸನ್ರೈಸ್. ಈ ಕಡೆ ಒಂದು ಸ್ವಲ್ಪ ತಲೆ ತಿರುಗಿಸು. ಇನ್ನೊಂದು ಸ್ವಲ್ಪ ಒಳ್ಳೆ ಸನ್ರೈಸು. ಇನ್ನೊಂದು ಸ್ವಲ್ಪ ತಿರುಗಿಸು. ಬರೋರು ಬರ್ಬೋದು. ಸಕ್ಕತ್ತಾಗಿದೆ ಮಾತ್ರ, ಒಳ್ಳೆ ಜಾಗ. ಫ್ಯಾಮಿಲಿ ಜೊತೆ ಬರ್ಬೋದು ಎಲ್ಲ ಒಟ್ಟಿಗೆ. ನೋಡಿ ನಾವು ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ ಅಷ್ಟೇ. ಸೊ ಇನ್ನೂ ಒಂದು ಜಾಗ ಇದೆ, ತೋರಿಸ್ತೀವಿ ಬನ್ನಿ. ಈಗ ಆ್ಯಕ್ಚುಲಿ ಇದು ಯಾವುದೋ ಈ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದೊಂದು ದೇವಸ್ಥಾನ ಇದೆ ಅಂತ ಗೊತ್ತೇ ಇರಲಿಲ್ಲ ನಮ್ಗೆ. ಇದೇನೋ ಟ್ವಿನ್ ರಾಕ್ಸ್. ಆ್ಯಕ್ಚುಲಿ ಈ ಜಾಗ ಇದಕ್ಕೆ ಫೇಮಸ್ ಅಲ್ಲ. ನಾನು ಗೂಗಲಲ್ಲಿ ನೋಡಿದಾಗ ಈ ಜಾಗನೇ ತೋರಿಸಿದ್ ಫಸ್ಟು. ಸುಸ್ತಾಗೋಯ್ತಲ್ಲೋ. ನೀವೆಲ್ಲ ಹಚ್ಬೇಕಣ. ಅಣ್ಣ ಅದಕ್ಕೆ ಲೇಟ್ ಆಗಿದ್ ಬಿಡ. 5:30 ಬಿಟ್ಟು 6:30 ಮಾಡೋಣ ಗೊತ್ತೈತೆ ಅಂತ. ಈಗ ನೋಡ ಇಲ್ಲೊಂದು ಸೂಪರ್ ಪ್ಲೇಸ್ ಇದೆ. ನೋಡ 7 ಲಕ್ಷ ಬತ್ತು ನೋಡ. ಯಾರು ಹೇಳ್ದೇನು? ಇಲ್ಲಿ ಹೆಂಗೆ ಕಂಡಿದೆಯೋ ಗೊತ್ತಿಲ್ಲ, ಆದರೆ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗಲೇ ಗೊತ್ತಾಗೋದು. ಸಕ್ಕತ್ತಾಗಿದೆ. ಎಷ್ಟು ಸರ್ ಯಾವತ್ತು ಹಿಂಗೆ ಓಡಾಡಿಲ್ಲ ಸರ್? ಓಡಾಡಿರ್ತಾರೆ ತಮಿಳ್ನಾಡಲ್ಲಿ. ತಮಿಳ್ನಾಡು ಹೋದ ವರ್ಷ ಬಂದಿರಂತ ಇಲ್ಲಿಗೆ. ಲಾಸ್ಟ್ ಇಯರ್ ಆಯ್ತು. ಅಲ್ಲಿ ಯಾರು ಹೋಗಿ ನಿಂತ್ಕೊಳ್ಳಿ ಬ್ರೋ. ನೀನೇ ಸೀನಿಯರ್ಸ್. ಓಹೋ ಫಿಲ್ಟರ್ ಗಿಲ್ಟ್ರೆಲ್ಲ ಹಾಕೊಂಡ್ಕೊಳೋನು. ಫಿಲ್ಟರ್ ಚೆನ್ನಾಗಿ ಬರಲ್ಲ ಕಣ, ನಾರ್ಮಲ್ ಫೋಟೋ ಹೀರೋ ಹಂಗೆ ಮುಂದೆ ನೋಡಿ ಸರ್. ಗೋ ಸ್ಟ್ಯಾಂಡ್ ಸರ್, ಐ ವಿಲ್ ಟೇಕ್ ಫೋಟೋಸ್. ಪಕ್ಕ ಕಾಣಿಸ್ಬೇಕು, ಮಧ್ಯೆ ಬೇಡ. ಫೋಟೋಸ್ ತಗೊಂಡ್ರು. ಹಿತೇಶ್ ಆರ್ಯ ಅಂತ 42 ಕನ್ನಡಿಗ. ನಾವು ಅದಕ್ಕೆ ಫೇಮಸ್. ಹೌದು, ಹಿತೇಶ್ ಆರ್ಯ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಅವ್ರ ಮನೆಯಲ್ಲಿ ಹಿತೇಶ್ ಅಂದ್ರೆ ಗೊತ್ತಾಗಲ್ಲ, ಆರ್ಯ ಅನ್ಬೇಕು. ಇವ್ರು ಇಬ್ರು ಮನೆಯಲ್ಲೂ ಆರ್ಯ ಅಂದ್ರೆ ಮಾತ್ರ ನಾನು ಯಾರು ಅಂತ ಗೊತ್ತಾಗೋದು, ಇಲ್ಲ ಗೊತ್ತಿಲ್ಲ. 12 1 ಬ್ಲೇಕ್. ಯಾಕೆ ರುಬ್ತಾರೆ ಬಯಾಲಜಿ ಅವ್ರಿಗೆ ಎಲ್ಲ. ಆಲ್ ದ ಬೆಸ್ಟ್ ಬಯಾಲಜಿ ಅವ್ರಿಗೆ. ಬಯಾಲಜಿ ಅವ್ರು ಯಾರು ಹೇಳ್ಕೊಡಲ್ಲ, ಅದು ಯಾವ್ದು ನಿಂತಿದೆ ಅಲ್ಲೋ. ಸರಿ, ರೈಟ್ ಲಿಟಲ್ ಬಿಟ್ ರೈಟ್ ಸೈಡ್. ಐಸಿ ಹಿಂಗೆ ಐದು ಸ್ಟ್ರೈಟ್. ಸಿ ಹಿಯರ್ ಫಾರ್ ಲೈಕ್ ಬಿಸೈಡ್ ದ ಕ್ಯಾಮ್ರಾಮನ್ ಆರಿ. ಶಾರುಖ್ ಖಾನ್. Wait. Look nice, it will look nice. Like awesome. ನೋಡಿ ನಮ್ ಕೀರ್ತನ್ ನ್ಯಾಷನಲ್ ಅಂತ ಹೇಳ್ತಾರೆ ಜನಗಣ. ಓಕೆ
ಯಾಕೋ ಅಲ್ಲ ಯಾವ ತರ ಏನ್ ಮಾಡಕೈತೆ ಚೆನ್ನಾಗಿ ತಕೊಳ್ಬೇಕು. ನಮ್ದೊಂದೆರಡು ತೆಗೀರಿ ಹಂಗೆ. It was at this moment that he knew he fucked up. ಏನಾಗಿಲ್ಲ ಅವಳ ಫ್ರಿಡ್ಜ್ ಅಟ್ಯಾಕ್ ಆಗೋಯ್ತು. ನನ್ ಚಪ್ಪಲಿ ಅದು ಹುಯಿ ಅಂದಾಗ ಹಾರ್ಟ್ ಅಟ್ಯಾಕ್ ಆಗೋಯ್ತಲ್ಲ ಫ್ರಿಡ್ಜು. ಬೆಳಗಿಂದ 12 seconds later. ಏನು ಹಿಂಗ್ ಮಾಡ್ಬಿಡಿ ಎಲ್ಲ. ಕಾಪಿರೈಟ್ ಬರದೇ ಇರಲಿ ಸಾಕು. ಸೊ ಈ ಜಾಗ ಇದಕ್ಕೆ ಫೇಮಸ್ಸು, ಈ ವ್ಯೂಗೆನೆ. ಸೊ ಯಾರ್ಯಾರು ಬರ್ಬೇಕು ಅಂದ್ರೆ ಒಳ್ಳೆ ಜಾಗ ಮಾತ್ರ ಬನ್ನಿ. ಒಳ್ಳೆ ಅಂದ್ರೆ ಬೇಬಿ ಇವತ್ತು ಏನಂದ್ರೆ ಮಾತ್ರ ಅಲ್ಟಿಮೇಟ್. ಯಾರು ಅಂದ್ರೆ ಏನಾದ್ರು ಕೆಟ್ಟಾಗಿ ನಡ್ಕೊಳ್ಳಿಲ್ಲ, ಆರಾಮ್ಸ ಕೂಲಾಗಿ ಮಾತಾಡೋರು ಅಂದ್ರೆ ಬೆಸ್ಟ್ ಪೀಸ್ ಆಗಿದ್ದಾರೆ. ಬರ್ಬೋದು. ಒಳ್ಳೆ ಪ್ಲೇಸ್, ಎಲ್ಲ ಸೇಫ್ಟಿ ಇದೆ. ಗಾಡಿ ವೆಹಿಕಲ್ ಪಾರ್ಕಿಂಗ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು. ಅರೆ ಇಲ್ಲೊಂಚೂರು ಕೆಳಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೇಳಿರಿ ಅಷ್ಟೇ, ಹುಷಾರಾಗಿರಿ ಅಷ್ಟೇ. ಅಂದ್ರೆ ನಿಮ್ ಜವಾಬ್ದಾರಿ ಆಯ್ತಾ. ತಮ್ಮ ಸಾಮಾನ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡಿ. ಆದರೆ ಇದು ಇನ್ನೂ ಸಂಜೆ ಸನ್ಸೆಟ್ ಟೈಮಲ್ಲಿ ಬಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅಂದ್ಕೊತೀನಿ. ನಾನು ಸಂಜೆ ಹೊತ್ತು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಸೊ ಇದಕ್ಕೇನೋ ಅಂತಾರೆ, ಏನೋ ಟ್ವಿನ್ ರಾಕ್ಸ್ ಅಂತ ಏನೋ ಅಂತಾರೆ ಇದಕ್ಕೆ. ಕ್ರೇಜ್ ಇದೆ. ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕಳಿಸಿರ್ತೀನಿ ನೋಡಿ. ಸನ್ರೈಸ್ ಸಕ್ಕತ್ತಾಗಿದೆ. A few moments later. ಸ್ಮಾಲ್ ಗಿಫ್ಟ್ ಅಂದಲ್ಲ, ಲೆಟ್ಸ್ ಗೋ. ಸ್ಮಾಲ್ ಗಿಫ್ಟ್. Our small gift. Not we can't just give that much, yeah, but it's a bit small. ಲಿಟಲ್ ಸ್ಮಾಲ್, ವೆರಿ ಸ್ಮಾಲ್ ಗಿಫ್ಟ್. ಬರ್ರ ಎಲ್ಲರೂ ಒಟ್ಟಿಗೆ ಕೊಡದಾ? ಬರ್ರ ಕೈ ಹಾಕ್ರ. ಹೆಂಗೈತೆ? ನೀನ್ ಕ್ಯಾಮ್ರಾದಲ್ಲಿ ಹಾಕೋ ಕೈಯ. ಸ್ಪೆಷಲ್ ಪೋಸ್ಟರ್ ಬೈ ಕೀರ್ತನ್ ಗೌಡ ಎಂತಾರೆ. ಓಕೆ ಸರ್ ಕೀರ್ತನ್ ಆರ್ಎಂಜಿ. ಸರ್ ಅನ್ಬಾಕ್ಸ್. ಕಿತಾಗಿ ಸರ್. ಟೇರ್ ಸರ್, ಡೋಂಟ್ ವರಿ. This newspaper to read Kannada daily. ರಿಮೆಂಬರ್ ಕರ್ನಾಟಕ ಕನ್ನಡ. ವಾಟ್ ಯು ಗೆಸ್? Hey, already guessed pa, don't worry. But inside photo you not guess, that's it. ಓಕೆ. No, you sudden direct ಬಿಚ್ಚಿ ನೋಡಿ. ಅಲ್ಲ ಹೆಂಗ್ ಹೇಳ್ತಾರೆ? ಅವರೇ ತೆಗಿತಾರೆ. ಸರ್ ರಿಯಾಕ್ಷನ್ ಒಬ್ರು ಹಿಡೀರೋ. ಐಡಿಯಾ. ಆಯ್ತಾ ಸರ್? ಕಿಂಗ್. ಹೌ ಇಸ್ ಇಟ್ ಸರ್? ಕಿಂಗ್ ಹಾಕ್ಸಿದ್ವಿ, ಯಾವಾಗಲೂ ಕಿಂಗ್ ಆಗಿರ್ಬೇಕು ಸರ್. ಆಲ್ವೇಸ್ ಕಿಂಗ್ ಓನ್ಲಿ. ಆಲ್ವೇಸ್ Born like a king. Don't do everything. ಅಲ್ಲ, born like a king, live like a king. Let's go like a king. ಸರ್ ಹಂಗೆ ಒಂದು ಇಟ್ಕೊಳ್ಳಿ ಸರ್. ಬೆಳಗ್ಗೆ ಆಂಟಿ ಫೋನ್ ಹಾಕಿದ್ರು, ಆಂಟಿ ಆರೇ ಮಾಡ್ತಾನೆ ಅಂತಾರೆ, ಅಂತೆ ಸಾನಕ್ಕೋದ ಅಂದ್ರು. ಸರಿ ಹೊಡೋಣ ಅಷ್ಟೇ. ರಿಯಾಕ್ಷನ್ ರಿಯಾಕ್ಷನ್ ಸರ್ದಂತು. ಅವ್ರೇನೋ ಮಾತೇ ಬರ್ತಿಲ್ಲ ಫೋಟೋ ನೋಡ್ದಾಗಿಂದ. ಸೊ ಈಗ ನೆಕ್ಸ್ಟ್ ಹೇಳೋದ್ನಲ್ಲ, ನೆಕ್ಸ್ಟ್ ಹೋಗೋಣ ಕಣ್ವಾಗೆ. ಬನ್ನಿ ಅಲೆಕ್ಸ್ ಸಿಗೋಣ. ಕಣ್ವಾ ಇದೇನೋ ಕನ್ಸ್ಟ್ರಕ್ಷನ್ ಮಾಡ್ತಾರ ಈಗ. ದುಡ್ಡು ಹೊಡಿಬೇಕಲ್ಲ. ಓಹೋ, ಬೋಟಿಂಗ್ ಎಲ್ಲ ಇದೆ. ನಾವು ಬೋಟಿಂಗ್ ಆಲ್ ರೈಟ್. ಬೋಟಿಂಗ್ ಇನ್ನು ಓಪನ್ ಆಗಿಲ್ಲ ಅನ್ಸುತ್ತೆ ಇನ್ನ. ಏನಾದ್ರು ಫೋಟೋಸ್ ವಿಡಿಯೋಸ್ ತಗೊಂಡು ಹೋಗ್ಬೇಕು. ಹಾ, ಗೇಟ್ ಹಾಕೋವ್ರೆ. ಮಧ್ಯಾಹ್ನ ತಾವ್ರೆ ಬಿಡ್ತಾರೆ ಹೋಗೋದು. ಅಲ್ಲಿವರೆಗೂ ಏನಾಯ್ತು ರೋಮಂಕಳೆಲ್ಲ ಇಟ್ಟವ್ರೆ.
ಎದುರುಗೋಗ್ಬಿಟ್ಟೆ ಎಲೆ ಬೀಳಂತ ನೋಡಿ. ಆಕ್ಚುಲಿ ಇಲ್ಲಿ ಬೋಟಿಂಗ್ ಎಲ್ಲ ಇದೆ. ನಾವು ಬೋಟಿಂಗ್ ಓಪನ್ ಇಲ್ಲ ಈಗ ಸದ್ಯಕ್ಕೆ. ಎಷ್ಟು ಒಬ್ರಿಗೆ? 500 ರೂಪಾಯಿ. 500 rupees ಅವರ್ ಬೋಟ್ ಒಂದು ಹಾಫ್ ಅನ್ ಅವರ್. ಅರ್ಧ ಗಂಟೆಗೆ 500 ರೂಪಾಯಿ. ಒಂದು ಬೋಟಲ್ಲಿ ಎಷ್ಟು ಜನ ಬೇಕಾದ್ರೆ ಹೋಗ್ಬೋದು. ಅರೆ 500 ರೂಪಾಯಿ ಒಬ್ರು. ಈಗ ತಾನೇ ಹೊಸದಾಗಿ ಓಪನ್ ಮಾಡಿರೋದು. ಏನಾ ರೀಸೆಂಟಾಗಿ ಓಪನ್ ಮಾಡಿರೋದು. ಒಂದು ಬೋಟ್ಗೆ ಎಷ್ಟು? 500 ರೂಪಾಯಿ ಒಂದು ಬೋಟ್. ಅದು ಎಲ್ಲ ನಂಗೆ ಗೊತ್ತಿಲ್ಲ ಅಷ್ಟು. ಒಟ್ನಲ್ಲಿ 500 ರೂಪಾಯಿ ಅಂತ ಹೇಳ್ತಾರೆ ಅವರು. ನಂಗೆ ಕನ್ಫರ್ಮೇಶನ್ ಇಲ್ಲ ಅವರು. ನಾನು ಹೋಗಿಲ್ಲ ಯಾವತ್ತು. ಹೆಂಗೋ ಯಾರು ಇಲ್ಲ. ಹ್ಞೂ ಸುಮ್ಮನೆ ತುಳ್ಕೊಬಿಡೋಣ. ತಿಳ್ಕೊಂಡ್ರೆ ಬಿಡೋಣ. ನೋಡ್ತಾ ಇರ್ತಾನೆ ಬೋಟ್ ಮೋಟ್ರ್ ಬೋಟ್ ಹಾಕೊಬಿಡೋಣ. ಆಗ ಮೋಟ್ರ್ ಹಾಕೊಂಡ್ಬಿಡೋಣ. You went for Kerala, sir. Sir, come, let's dive. There boat house also there. Like same theme, Kerala also. Come, let's dive, sir. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓ ಹಲೋ, ಏನೋ ಬಕ್ಕ ಹೊಡೆದವ್ ನೀನು ಹತ್ತಿದ ತಕ್ಷಣ. ಹುಷಾರು. ಬಿ ಕೇರ್ಫುಲ್ ಸರ್, ಸೋ ಮಚ್ ಸ್ಲಿಪ್ಪರಿ. ಯಾವನ ಬರ್ಬೇಕು ಮಕ್ಕು ಇಬೇಕು ಹೆಂಗ್ ಉಯ್ತಾನಂದ್ರೆ. ನಾವೇನಾರ ಅವ್ರ ಎಕ್ವಿಪ್ಮೆಂಟ್ಸ್ ಮಾಡ್ತಾ ಇದೀವ, ಓಡಾಡ್ತಾ ಇದೀವಿ ಸುಮ್ಮನೆ. ಕೀ ಮೊಬೈಲು ಎಲ್ಲ ಹುಷಾರು ಫಸ್ಟು. ಕಡಿಕೆ ಆಯ್ತಾ? ನನ್ನ ಮೊಬೈಲ್ ಓ ಅಲಾಡ್ಸ್. एक बार धोखा खा चुका हूँ, दोबारा नहीं खाऊंगा. ನಾವು ಬರಲ್ಲ. ಜಾಕೆಟ್ ಇಲ್ಲಿ ರಿವರ್ ರಾಫ್ಟಿಂಗ್ ಕೆಳಗೆ ಇಳಿಸ್ಬಿಡೋಣ. ನೀರಲ್ಲಿ ಆಟಾಡಿ ಅಂತ ಅತಿ ಸಾದ್ಮೇಲೆ ಹೇಳ್ತಾನೆ 90 ಅಡಿ ಆಳಾಯ್ತು ಅಂತ. ಲೇ ಅದೇನೋ ಬೇರೆ ಕಲರ್ ಅದೇ ಬೇಡಪ್ಪ. ಕಲರ್ ಬೇರೆ ಇರ್ಬೋದು. ಕಲರ್ ಬೇರೆ ಇದೆ. ಇದು ಕಬ್ಣದ ಇರ್ಬೇಕು, ಅದು ಮರದ ಇರ್ಬೋದು. ಕಬ್ಣ ಯಾಕೆ ಕಬ್ಣ ಇದು? ಮರ, ಅದು ಮರ ಕಾಣಲ್ಲ. ಹೋಣ ಒಳಗೆ. ಎಲ್ಲ ಆಯ್ತು ನೋಡಲ್ಲಿ ಗೇರು ಸ್ಟಾರ್ಟ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಎಲ್ಲ ನೋಡು ಅಷ್ಟೇ ಸ್ಟಾರ್ಟ್ ಆಗ್ತೈತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. A few inches later. ಪೆಟ್ರೋಲ್ ಖಾಲಿ ಆಗೋಯ್ತು. ತೋರಿಸ್ದಾಗ್ಲಿ ಹಾಕ್ಸ್ಬಿಡ್ಬೇಕಿತ್ತು. ಫುಲ್ ನೀರು ಕುಡ್ದೋಡೆ ನೀರೊಂದು ಬಾಕಿ ಐತೆ ಟ್ಯಾಂಕ್. ಇಬ್ಬರೇ ಕೈಗೆ ಯಪ್ಪ. It was at this moment that he knew he fucked up. ನಾಯಿ ಗಾಬರಿ ಆಗೋಯ್ತು. ಬಾಯಿಗೆ ಬಂದ್ಬಿಡಿ ನಾಯಿ ಹೊಡ್ಸ್ಕೊಂಡಾಗ